ವೀಕ್ಷಕರೇ, ನಾನು ಕೃತಿಯಲ್ಲಿ ಆರಂಭದಲ್ಲೇ ಭಗವದ್ಗೀತೆಯ ಶ್ಲೋಕವನ್ನು ಹಾಕಿದ್ದೇನೆ. ಅಧ್ಯಾಯ 9, 1 ಮತ್ತು 2ನೇ ಶ್ಲೋಕ. ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸ್ಯೆ ಶುಭಾತ್. ಜ್ಞಾನ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸ್ಯೆ ಶುಭಾತ್. ರಾಜವಿದ್ಯಾಂ ರಾಜಗುಹ್ಯಂ ಪವಿತ್ರಮಿದಂ ಅತ್ಯುತ್ತಮಂ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಂ ಅತ್ಯುತ್ತಮಂ. ಶ್ರೀಕೃಷ್ಣ ಹೇಳೋದು, ಈ ವಿಜ್ಞಾನ ಸಹಿತ ಜ್ಞಾನವು ಎಲ್ಲ ವಿದ್ಯೆಗಳ ರಾಜ, ಎಲ್ಲ ರಹಸ್ಯಗಳ ರಾಜ, ಅತ್ಯಂತ ಪವಿತ್ರ ಹಾಗೂ ಅತ್ಯುತ್ತಮ, ಅವಿನಾಶಿ, ಪ್ರತ್ಯಕ್ಷ ಫಲಕಾರಿ ಮತ್ತು ಧರ್ಮಯುಕ್ತವಾದದ್ದು. ಸಾಧನೆ ಮಾಡಲು ಸುಲಭ. ಅದನ್ನು ನೀನು ತಿಳಿದುಕೊಂಡರೆ ಸಂಸಾರದಲ್ಲಿ ದುಃಖರಹಿತನಾಗಿ ಮೋಕ್ಷ ಪಡೆಯುವೆ. ಕೆಳಗೆ ನಾನೇ ಬರೆದ ಒಂದು ಇಂಗ್ಲಿಷ್ ಕೊಟೇಶನ್ ಹಾಕಿದ್ದೇನೆ. ಎಪಿಕ್ is an explorer of past and present. Epic is an explorer of past and present. Evaluation of future and fiction. ಮೂರ್ತಿ ಪೂಜೆ ಬಗ್ಗೆ ಒಂದು ಶ್ಲೋಕ ಇದೆ. ಕುವೆಂಪು ಅವರು ಹಿಮಾಚಲ ಸಾನ್ನಿಧ್ಯದಲ್ಲಿ ಎಂಬ ಕೃತಿಗೆ ಮುನ್ನುಡಿ ಬರಿತಾ ಆ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಈಗಿನ ಕವಿಗಳು ಇದ್ದಾರೆ, ಬೇಡ ಅವರ ವಿಷಯ. ಇಲ್ಲಿ ಏನು ಹೇಳ್ತಾರೆ? ರೂಪವಿವರ್ಜಿತಸ್ಯ ಭವತೋ ಜ್ಞಾನೇನ ಯತ್ಕಲ್ಪಿತಂ. ರೂಪವಿವರ್ಜಿತಸ್ಯ ಭವತೋ ಧ್ಯಾನೇನ ಯತ್ಕಲ್ಪಿತಂ. ಸ್ತುತ್ಯ ನಿರ್ವಚನೀಯತಾ ಕಿಲ ಗುರು. ಸ್ತುತ್ಯ ನಿರ್ವಚನೀಯತಾ ಕಿಲ ಗುರು. ದೂರೀಕೃತಂ ಯನ್ಮಯ ವ್ಯಾಪಿತ್ವಂಚ ನಿರಾಕೃತಂ. ಭಗವತೋ ಯತ್ತೀರ್ಥಯಾತ್ರಾದಿನ ಕ್ಷಂತವ್ಯಂ ಜಗದೀಶ. ತದ್ವಿಕಲತಾ ದೋಷತ್ರಯಂ ಮತ್ಕೃತಂ. ರೂಪವಿವರ್ಜಿತಸ್ಯ ಭವತೋ ಧ್ಯಾನೇನ ಯತ್ ಕಲ್ಪಿತಂ. ಸ್ತುತ್ಯ ನಿರ್ವಚನೀಯತಾ ಕಿಲ ಗುರೋ. ದೂರೀಕೃತಂ ಯನ್ಮಯ ವ್ಯಾಪಿತ್ವಂಚ ನಿರಾಕೃತಂ. ಭವತೋ ಯತ್ತೀರ್ಥಯಾತ್ರಾದಿನ ಕ್ಷಂತವ್ಯಂ ಜಗದೀಶ. ತದ್ವಿಕಲತ ದೋಷತ್ರಯಂ ಮತ್ಕೃತಂ. ಅಂದರೆ ಅರ್ಥ ಹೇಳುತ್ತದೆ, ರೂಪ ವಿವರ್ಜಿತನಾದ ನಿನಗೆ ಧ್ಯಾನ ಸಮಯದಲ್ಲಿ ರೂಪಕಲ್ಪನೆ ಮಾಡಿದ್ದೇನೆ. ನಿನ್ನನ್ನು ಸ್ತೋತ್ರ ಮಾಡಿ ನಿನ್ನ ಅನಿರ್ವಚನೀಯತೆಯನ್ನು ದೂರೀಕರಿಸಿದ್ದೇನೆ. ತೀರ್ಥಯಾತ್ರಾದಿಗಳನ್ನು ಕೈಗೊಂಡು ನಿನ್ನ ವ್ಯಾಪಿತ್ವವನ್ನು ನಿರಾಕರಿಸಿದ್ದೇನೆ. ಹೇ ಜಗದೀಶ, ಬುದ್ಧಿ ವಿಕಲತೆಯಿಂದ ನಾನು ಮಾಡಿರುವ ಈ 3 ಅಪರಾಧಗಳು ಕ್ಷಮಾರ್ಹ ಸ್ವಾಮಿ. ಎಲ್ಲೆಲ್ಲೋ ಇದ್ದೀಯಾ ನೀನು, ಪ್ರಕೃತಿಯಲ್ಲೂ ಇದ್ದೀಯಾ, ಎಲ್ಲೆಲ್ಲೂ ಇದೆಯಾ, ನನ್ನ ಹೃದಯದಲ್ಲೂ ನನ್ನ ಆತ್ಮದಲ್ಲೂ ಇದೆಯಾ. ಹಾಗಿರುವಾಗ ನಿನಗೆ ರೂಪಕಲ್ಪನೆ ಮಾಡಿದ್ದೇನೆ, ಒಂದು ಮೂರ್ತಿ ಮಾಡಿ, ಅದರಲ್ಲೂ ಇದೆಯಾ ಅಂತ. ದೇವಸ್ಥಾನ ಕಟ್ಟಿದ್ದೇನೆ, ಮನೆಯಲ್ಲಿ ಪೂಜಾಗೃಹ ಮಾಡಿದ್ದೇನೆ. ಹೇ ಜಗದೀಶ, ಈ ಅಪರಾಧಗಳು ಕ್ಷಮಾರ್ಹ ಸ್ವಾಮಿ. ಯಾಕಂದರೆ ಪೂರ್ತಿ ಪೂಜೆ ಯಾಕೆ ಮಾಡ್ತೀವಿ? ಏಕಚಿತ್ತತೆಗೆ ಒಂದು ಅಗ್ರಸ್ಥಾನ ಕಲ್ಪಿಸಿದ್ದೇವೆ.
ಮನಸ್ಸು ಭಾಳ ಚಂಚಲ, ಬುದ್ಧಿನೂ ಅಷ್ಟೇ ವಿಕೃತ, ಎಷ್ಟೋ ಸಾರಿ ದುರ್ಬುದ್ಧಿ ಎಲ್ಲೆಲ್ಲೋ ಹೋಗ್ತಿರುತ್ತೆ. ಧ್ಯಾನ ಸಮಯದಲ್ಲಿ ರೂಪಕಲ್ಪನೆ ಮಾಡಿದ್ದೇನೆ ಅಂತ ಹೇಳ್ತೀನಿ. ದೇವಸ್ಥಾನದಲ್ಲಿ ಜಾತಿ ಜನಾಂಗ ಏನಿಲ್ಲ, ಎಲ್ಲ ಸೇರ್ತೀವಿ. ಹಿಂದೂ ಧರ್ಮದಲ್ಲಿ ಎಲ್ಲರಲ್ಲಿ ಇರ್ತೀವಿ, ಸೈಲೆಂಟಾಗಿ ದೇವರಿಗೆ ಕೈ ಮುಗಿತೀವಿ. ಘಂಟಾನಾದ ಏಕೆ ಅದೆಲ್ಲ ಬರೆದಿದ್ದೀನಿ ಇದರಲ್ಲಿ. ಮಂಗಳಾರತಿ ಏನು, ನಾನೊಬ್ಬ ಸಾಹಿತಿಯಾಗಿ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ, ಹಾಗೂ ಶ್ರೀನಿವಾಸ ಕಲ್ಯಾಣ. ಈಗ ನಾನು ನಿಮಗೆ ಹೇಳ್ದಂಗೆ 2 ಪೇಜಲ್ಲಿ ಬರೆದಿರುವ ಗಂಡ ಹೆಂಡತಿ ಹೇಗಿರಬೇಕು, ವೇದ ಭಾಷ್ಯಕಾರರಾದ ಸಾಯಣಾಚಾರ್ಯರು ಹೇಳುತ್ತಾರೆ, ತದಿದಂ ವಿಪರ್ಯಾಸೇನ ಸಂಬಂಧನಯನಂ ವಿವಾಹಂ. ವೇದ ಭಾಷ್ಯಕಾರರಾದ ಸಾಯಣಾಚಾರ್ಯರು ಹೇಳುತ್ತಾರೆ, ತದಿದಂ ವಿಪರ್ಯಾಸೇನ ಸಂಬಂಧನಯಂ ವಿವಾಹಂ. ತದಿದಂ ವಿಪರ್ಯಾಸೇನ ಸಂಬಂಧನಯನಂ ವಿವಾಹಂ. ಗಂಡು ಹೆಣ್ಣು 2 ವಿರುದ್ಧ ಶಕ್ತಿ ಸ್ವಭಾವಗಳು. ಇವುಗಳ ಸಂಬಂಧವನ್ನು ಕುಟುಂಬ ಕಲ್ಯಾಣಾರ್ಥವಾಗಿ ಬೆಸೆಯುವುದೇ ವಿವಾಹ. ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿಯಿಂದ ಕೂಡ, ಮಾತಿನಿಂದ ಕೂಡ 2 ವಿರುದ್ಧ ಶಕ್ತಿ ಸ್ವಭಾವಗಳು. ಇವುಗಳ ಸಂಬಂಧವನ್ನು ಕುಟುಂಬ ಕಲ್ಯಾಣಾರ್ಥವಾಗಿ ಬೆಸೆಯುವುದೇ ವಿವಾಹ. ಒಂದೊಂದು ಕುಟುಂಬ ಕಲ್ಯಾಣದಿಂದ ಸಮಾಜದ ಕಲ್ಯಾಣ, ರಾಜ್ಯದ ಕಲ್ಯಾಣ, ಒಂದೊಂದು ರಾಜ್ಯದ ಕಲ್ಯಾಣದಿಂದ ದೇಶ ಸಂಪನ್ನವಾಗ್ತದೆ, ಕಲ್ಯಾಣ ಆಗ್ತದೆ, ಸಮಾಜ ಕಲ್ಯಾಣ ಆಗ್ತದೆ, ದೇಶೋದ್ಧಾರ ಆಗ್ತದೆ, ಹಾಗೆ ವಿಶ್ವ ಕಲ್ಯಾಣ ಆಗ್ತದೆ. ಯಾವುದೋ ಒಂದು ಶಕ್ತಿ ಇದೆ ಅಂತ ಪಾಶ್ಚಾತ್ಯರು ಕೂಡ ನಂಬ್ತಾರೆ, ನಾಸ್ತಿಕರು ಕೂಡ. ಆದರೆ ಅವರು ಯಾರು ಹಿಂದೂ ಧರ್ಮವನ್ನು ಹೀಗಳಿಲ್ಲ, ಧರ್ಮನಿಂದನೆ ದೈವನಿಂದನೆ ಮಾಡಲಿಲ್ಲ. ಅವರ ಹೆಸರುಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ, ಇರಲಿ. ತದಿದಂ ವಿಪರ್ಯಾಸೇನ ಸಂಬಂಧನಯನಂ ವಿವಾಹಂ. ಗಂಡು ಹೆಣ್ಣು 2 ವಿರುದ್ಧ ಶಕ್ತಿ ಸ್ವಭಾವಗಳು. ಇವುಗಳ ಸಂಬಂಧವನ್ನು ಕುಟುಂಬ ಕಲ್ಯಾಣಾರ್ಥವಾಗಿ ಬೆಸೆಯುವುದೇ ವಿವಾಹ. ಗಂಡಿಗೆ ಮೈಮನಗಳಲ್ಲಿ ಒರಟುತನ, ಹೆಣ್ಣಿಗೆ ಮೈಮನಗಳಲ್ಲಿ ಮೃದುತನ. ಗಂಡಿಗೆ ಮೈಮನಗಳಲ್ಲಿ ಒರಟುತನ, ಹೆಣ್ಣಿಗೆ ಮೈಮನಗಳಲ್ಲಿ ಮೃದುತನ. ಇಬ್ಬರ ದೈಹಿಕ ಮಿಲನದಲ್ಲಿ ಇನ್ನೊಂದು ಜೀವದ ಸೃಷ್ಟಿ. ಮಾನಸಿಕವಾಗಿಯೂ ಒಂದಾಗಿ ಬೆರೆತು ಬಾಳುವ ಜೀವನ ದೃಷ್ಟಿ. ಇಬ್ಬರ ದೈಹಿಕ ಮಿಲನದಲ್ಲಿ ಇನ್ನೊಂದು ಜೀವದ ಸೃಷ್ಟಿ. ಮಾನಸಿಕವಾಗಿಯೂ ಒಂದಾಗಿ ಬೆರೆತು ಬಾಳುವ ಜೀವನ ದೃಷ್ಟಿ. ಆದ್ದರಿಂದ ದಾಂಪತ್ಯದಲ್ಲಿ ಗಂಡು ಹೆಂಡತಿ, ದಾಂಪತ್ಯದಲ್ಲಿ ಗಂಡ ಹೆಂಡತಿ ಪುರುಷ ಪ್ರಕೃತಿಯ 2 ಮೌಲಿಕ ಶಕ್ತಿ ಸ್ವಭಾವಗಳು. ಗಂಡ ಹೆಂಡತಿ ಪುರುಷ ಪ್ರಕೃತಿಯ 2 ಮೌಲಿಕ ಶಕ್ತಿ ಸ್ವಭಾವಗಳು. ಅಂತೆಯೇ ಗಂಡು ಹೆಣ್ಣಿನ ಅನ್ಯೋನ್ಯ ಸಂಬಂಧ ಹಾಗೂ ಸಾಮರಸ್ಯವನ್ನು ಸ್ಥಾಪನೆ ಮಾಡುವ ಅವರ ಜೀವಿತದ ವಿಶಿಷ್ಟ ಸಂಸ್ಕಾರವಾಗಿದೆ ವಿವಾಹ.
ಯೋಗ್ಯತಾವಂತನ ಸಭ್ಯನ ಯೋಗ್ಯತಾವಂತವರನ ಸಭ್ಯನ ಜೀವನದಲ್ಲಿ ಷೋಡಶ ಸಂಸ್ಕಾರಗಳು ಅಂತಾರೆ. ಅದರಲ್ಲಿ ವಿವಾಹವು ಒಂದು. ಆ ಷೋಡಶ ಸಂಸ್ಕಾರಗಳು ಯಾವುವು 6? ಅದು ಮುಂದೆ ಹೇಳಿದ್ದೇನೆ, ಇರಲಿ. ಇನ್ನೊಂದು ಜೀವದ ದೃಷ್ಟಿ, ಮಾನಸಿಕವಾಗಿಯೂ ಒಂದಾಗಿ ಬೆರೆತು ಬಾಳುವ ಜೀವನ ದೃಷ್ಟಿ. ಇಬ್ಬರ ದೈಹಿಕ ಮಾನಸಿಕ ಮಿಲನದಲ್ಲಿ ಮನಸ್ಸು ಚಂಚಲ ಏಕಾಗ್ರತೆಯಿಂದ ದೇವರ ಧ್ಯಾನದಿಂದ ಇಬ್ಬರು ದೈಹಿಕವಾಗಿ ಮಾನಸಿಕವಾಗಿ ಒಂದಾಗಬೇಕು. ಆದ್ದರಿಂದ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಪುರುಷ ಪ್ರಕೃತಿಯ 2 ಮೌಲಿಕ ಶಕ್ತಿ ಸ್ವಭಾವಗಳು. ಅಂತೆಯೇ ಗಂಡು ಹೆಣ್ಣಿನ ಅನ್ಯೋನ್ಯ ಸಂಬಂಧ ಹಾಗೂ ಸಾಮರಸ್ಯವನ್ನು ಸ್ಥಾಪನೆ ಮಾಡುವ ಅವರ ಜೀವಿತದ ವಿಶಿಷ್ಟ ಸಂಸ್ಕಾರವಾಗಿದೆ ವಿವಾಹ. ಜಾತಕ ರೀತ್ಯ ಅವರಿಬ್ಬರ ನಕ್ಷತ್ರ ಗಣಕೂಟಾದಿಗಳು ಗರಿಷ್ಠ ಸಂಖ್ಯೆಯಲ್ಲಿ ಹೊಂದಿಕೊಂಡು ಬಂದರೂ ಜಾತಕವನ್ನೇ ನೋಡದೆ ಪ್ರೇಮ ವಿವಾಹ ಮಾಡಿಕೊಂಡರೂ ದಂಪತಿಗಳೆಂದರೆ ಅವರ ನಡುವೆ ವಿರುದ್ಧ ಸ್ವಭಾವಗಳು ವಿರೋಧಾಭಾಸಗಳು ಇರುತ್ತವೆ. ಅವು ಗಂಡ ಹೆಂಡತಿಯರ ಜಗಳ ಗಂಧ ತಿಳಿದಂಗೆ ಎಂಬಂತೆಯೇ ಇರಬೇಕು. ಹಾಗೆ ಬಂದು ಹೀಗೆ ಗಂಧ ತೀಡಿದಂತೆಯೇ ಹೋಗಬೇಕಷ್ಟೆ. ಗಂಡ ಹೆಂಡತಿ ಜಗಳ ಉಂಡು ಮಲಗ ತನಕ ಅಂತಾರೆ. ಈಗ ಉಂಡು ಮಲಗಿದ ಮೇಲೆ ಜಗಳ ಶುರು ಆಗ್ತದೆ. ಹೆಂಡತಿಯಾದವಳು ಗಂಡನ ಒಳಿತಿಗಾಗಿ, ಗಂಡನಾದವನು ಹೆಂಡತಿಯ ಒಳಿತಿಗಾಗಿಯೇ ಮಾತು ಬಂದಾಗ ಇಬ್ಬರೂ ಲಘುವಾಗಿ ತೆಗೆದುಕೊಂಡು ಸೋಲಬೇಕು. ಪರಸ್ಪರ ಸೋಲುತ್ತಿದ್ದರೇನೆ ದಾಂಪತ್ಯವು ಉಳಿಯುತ್ತದೆ, ಬೆಳೆಯುತ್ತದೆ. ಗಂಡ ಹೆಂಡತಿಯರ ಜಗಳ ಗಂಧ ತೀಡಿದಂಗೆ ಇರಬೇಕು. ಹಾಗೆ ಬಂದು ಹೀಗೆ ಗಂಧ ತೀಡಿದಂತೆಯೇ ಹೋಗಬೇಕಷ್ಟೆ. ಹೆಂಡತಿಯಾದವಳು ಗಂಡನ ಒಳಿತಿಗಾಗಿ, ಗಂಡನಾದವನು ಹೆಂಡತಿಯ ಒಳಿತಿಗಾಗಿ ಮಾತುಗಳು ಬಂದಾಗ ಇಬ್ಬರೂ ಹಗುರವಾಗಿ ಅದನ್ನು ತೆಗೆದುಕೊಂಡು ಸೋಲಬೇಕು. ಪರಸ್ಪರ ಸೋಲುತ್ತಿದ್ದರೇನೆ ದಾಂಪತ್ಯವು ಉಳಿಯುತ್ತದೆ, ಬೆಳೆಯುತ್ತದೆ. ವಿವಾಹ ಜೀವನದಲ್ಲಿ 100ಕ್ಕೆ 100ರಷ್ಟು ಸುಖಿ ದಾಂಪತ್ಯ ಎಲ್ಲೂ ಇರಲಾರದು. ಇದ್ರೆ ಶ್ರೀಕೃಷ್ಣ ಸತ್ಯಭಾಮ ರುಕ್ಮಿಣಿಯರ ದಾಂಪತ್ಯ ಆಗ್ತದೆ. ಅವನು ತ್ರಿಗುಣಾತೀತನು. ಶ್ರೀಕೃಷ್ಣ 3 ಗುಣಗಳನ್ನು ಜಯಿಸಿದವನು. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಅವನಿಗೆ ಹೊಂದಿಕೊಂಡು ಬರೆಯುವುದು ರುಕ್ಮಿಣಿ ಸತ್ಯಭಾಮಿ ಅಲ್ಲವೇ? ವಿವಾಹ ಜೀವನದಲ್ಲಿ 100ಕ್ಕೆ 100ರಷ್ಟು ಸುಖಿ ದಾಂಪತ್ಯ ಎಲ್ಲೂ ಇರಲಾರದು. ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾದ ಮೇಲೆ ಗಂಡನಿಗೆ ಹೆಂಡತಿಯೇ ಇಷ್ಟ ದೇವತೆ. ಒಬ್ಬರನ್ನೊಬ್ಬರು ಇಷ್ಟಪಟ್ಟು ವಿವಾಹವಾದ ಮೇಲೆ ಗಂಡನಿಗೆ ಹೆಂಡತಿಯೇ ಇಷ್ಟ ದೇವತೆ, ಹೆಂಡತಿಗೆ ಗಂಡನೇ ಇಷ್ಟ ದೇವನು. ಆಕೆ ಮಾತ್ರ ಸಹಧರ್ಮಿಣಿಯೇನು? ಅವನೂ ಕೂಡ ಸಹಧರ್ಮಿಯೇ. ಈರ್ವರು ಅವರವರ ದೈಹಿಕ ಮಾನಸಿಕ ಗುಣಲಕ್ಷಣಗಳನ್ನು ಇದ್ದಂತೆಯೇ ಸ್ವೀಕರಿಸಬೇಕು. ಅದುವೇ ದಾಂಪತ್ಯ ಧರ್ಮ. ದಾಂಪತ್ಯದಲ್ಲಿ ಸುಖವಿಲ್ಲವೆಂದು ಚಿಂತಿಸುವುದು ಬುದ್ಧಿವಂತಿಕೆಯ ಲಕ್ಷಣವಲ್ಲ, ಸಹೃದಯತೆ ಅಂತೂ ಅಲ್ಲವೇ ಅಲ್ಲ. ವಿವಾಹ ವಿಚ್ಛೇದನ, ಮರುಮದುವೆ ಧರ್ಮಸಮ್ಮತವಲ್ಲ. ಹೊಂದಾಣಿಕೆ ಮಾಡಿಕೊಂಡು ಅರಿತು ನಡೆದುಕೊಂಡ ದಂಪತಿಗಳಲ್ಲೇ ಇರುವುದು ಬಾಳನ್ನು ಆಳುವ ರಾಜ ರಾಣಿಯರು.
ಎಂಬ ಮಾತು ಅಲ್ಲವೇ? ಅತಿಭೋಗ, ಸುಖಕ್ಕೆ ಹಣವಿದ್ದರೆ ಸಾಕೆಂಬ ಭ್ರಮೆಯಲ್ಲಿ ಗಾಣದೆತ್ತಿನಂತೆ ದಂಪತಿಗಳಿಬ್ಬರೂ ಬಿಡುವಿಲ್ಲದೆ ದುಡಿಯುವುದು, ನೀ ಹೆಚ್ಚು ನಾ ಹೆಚ್ಚು ಎಂಬ ಅಹಂಕಾರದಿಂದ ಮುನಿಸಿಕೊಂಡರೆ ದಾಂಪತ್ಯ ವಿರಸ. ಈಗ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಗಾಣದ ಎತ್ತಿನಂತೆ ದುಡಿತಾರೆ, ವರ್ಕ್ ಫ್ರಮ್ ಹೋಮ್ ಅಂತ ಕೂಡ. ಗಾಢವಾಗಿ ಚಿಂತನೆ ಮಾಡಬೇಕು. ಇಲ್ಲಿಂದ ಏನು ಕೊಟ್ಟೋಗಲ್ಲ, ನಮ್ಮ ಸಂತಾನವನ್ನೇ, ಒಳ್ಳೆಯ ಸಂತಾನವನ್ನೇ ಅಲ್ಲವೇ? ಎಲ್ಲ ಬಿಟ್ಟು ಹೋಗ್ಬೇಕು. ಬರ್ತಾ ಬೆತ್ತಲೆ, ಹೋಗ್ತಾ ಬೆತ್ತಲೆ, ನೀ ಹೆಚ್ಚು ನಾ ಹೆಚ್ಚು ಎಂಬ ಅಹಂಕಾರದಿಂದ ಮುನಿಸಿಕೊಂಡರೆ ದಾಂಪತ್ಯ ವಿರಸ. ಕುಟುಂಬ ಜೀವನವು ಭಾವನಾತ್ಮಕ ಸಂಬಂಧವಾಗದೆ ಹಣ, ಅಂತಸ್ತು, ಸಮಾನತೆ, ಅಂತರವೆಂದರೆ ಸುಖ ಸಂಸಾರ ಇಲ್ಲವಾಗಿರುತ್ತದೆ. ಒಬ್ಬರಿಗೊಬ್ಬರು ಮುನಿಸ್ಕೊಂಡ್ರೆ, ಅಂತರ ಕಾಯ್ದುಕೊಂಡ್ರೆ, ದೈಹಿಕವಾಗಿ ಮಾನಸಿಕವಾಗಿ ಸಂಸಾರದಲ್ಲಿ ವಿರಸ, ಸುಖ ಸಂಸಾರ ಆಗುವುದಿಲ್ಲ. ಇದನ್ನೆಲ್ಲ ಅರಿತು ಬಾಳುವ ದಂಪತಿಗಳು ಅವಿಭಕ್ತ ಕುಟುಂಬಗಳಲ್ಲೂ ಗುಣಕ್ಕೇ ಬೆಲೆ ಕೊಡುವರು. ಅವರೇ ಪ್ರಪಂಚ ಜ್ಞಾನವರಿತ ಬುದ್ಧಿವಂತರು. ಬುದ್ಧಿವಂತಿಕೆ ಭಗವಂತನ ದೇವಾಲಯ ಆಗಬೇಕು. ಆ ಅಲೌಕಿಕ ಶಕ್ತಿಗೆ ಅಂಜಬೇಕು. ಮನೋಬುದ್ಧಿಗಳನ್ನು ಸ್ಥಿಮಿತದಲ್ಲಿ ಇಡಬೇಕು. ಒತ್ತಡದ ಜೀವನದಲ್ಲಿ, ಮಕ್ಕಳ ಸಂಸಾರದಲ್ಲಿ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಹೋಗುವವರೇ ಸಂಭಾವಿತರು ಅಲ್ಲವೇ? ಅಂತಹ ಅವಿಭಕ್ತ ಕುಟುಂಬಗಳು ಯಶಸ್ವಿಯಾಗುತ್ತವೆ. ಬಾಹ್ಯಾಡಂಬರ, ಡಂಬಾಚಾರ ಅನರ್ಥಕಾರಿ. ಕುಟುಂಬದಲ್ಲಿ ಮನೆಯೇ ದೇಗುಲ, ಮನವೇ ಸಂಪದ. ಬಾಹ್ಯಾಡಂಬರ, ಡಂಬಾಚಾರ ಇವೆಲ್ಲ ಅನರ್ಥಕಾರಿಗಳು. ಕುಟುಂಬದಲ್ಲಿ ಮನೆಯೇ ದೇಗುಲ, ಮನವೇ ಸಂಪದ. ಅಲ್ಲಿದೆ ಸುಂದರವಾದ ಬದುಕು. ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಡದ ಒಗ್ಗಟ್ಟಿನಿಂದ ಬಾಳುವ ಜೀವ ಧರ್ಮ. ಜ್ಞಾನಿಗಳು ಹೇಳುವಂತೆ ಗಂಡ ಹೆಂಡತಿಯರ 6 ಸದ್ಗುಣಗಳೆಂದರೆ, ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರಿ ಈ ಶ್ಲೋಕವನ್ನು. ಕಾರ್ಯೇಶು ಸಂಗಾತಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ. ಕಾರ್ಯೇಶು ಸಂಗಾತಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ. ಗೃಹದೇಶು ಲಕ್ಷ್ಮಿ, ಶಯನೇಶು ವೇಶ್ಯ. ಕ್ಷಮೆಯ ಧರಿತ್ರಿ, ಷಡ್ಧರ್ಮಯುಕ್ತ, ಕುಲಧರ್ಮ ಪತ್ನಿ. ಗಂಡ ಹೆಂಡತಿ ಇಬ್ಬರು ಸಮಾನರೆಂಬ ಕಾಲ. ಗಂಡನೂ ಇಷ್ಟದೇವನೇ, ಸಹಧರ್ಮಿಯೇ. ಕಾಲಾಯ ತಸ್ಮೈ ನಮಃ ಎಂದರು ಜ್ಞಾನಿಗಳು. ನಾವು ಗಣಾತ್ಮಕ ದೃಷ್ಟಿಯಿಂದ ಚಿಂತಿಸಿದರೆ ಗಂಡನಿಗೂ ಅನ್ವಯಿಸುವ ಈ ಶ್ಲೋಕವನ್ನು ನಾನು ಹೇಳಿದ್ದೇನೆ. ಕಾರ್ಯೇಶು ಸಂಗಾತಿ ಗಂಡ, ಕರಣೇಶು ಪ್ರಭು, ಭೋಜ್ಯೇಶು ಪಿತಾಮಹ. ಗೃಹದೇಶು ವಿಷ್ಣು, ಶಯನೇಶು ಮದನ. ಕ್ಷಮೆಯ ಯೋಮಃ, ಷಡ್ಧರ್ಮಯುಕ್ತ, ಕುಲಧರ್ಮಪತಿ. ಹೀಗಾಗಿ ದಂಪತಿಗಳಿಗೆ ದೈಹಿಕ ಮಾನಸಿಕ ಸುಖ ಸಂಬಂಧವು ಪಡೆದು ಬಂದಷ್ಟೇ ವಿಚ್ಛೇದನ ಮತ್ತು ಮರುಮದುವೆ ಸುಖ ತರುವುದೆಂಬ ಭ್ರಮೆ ಏಕೆ? ಯಾಕೆಂದರೆ ಸುಖದ ಬೆನ್ನು ಹತ್ತಿದಷ್ಟು ಅತೃಪ್ತಿ ಅಣಕಿಸದು. ವಾಸ್ತವ ಸಂಗತಿಗಳು ಸಾಕ್ಷ್ಯ ನುಡಿಯುತ್ತವೆಯಲ್ಲ. ಆದ್ದರಿಂದ ಜೀವಕ್ಕೆ ಸುಖ ಎಂಬುದು ಕೇವಲ ದೈಹಿಕವಷ್ಟೇ ಅಲ್ಲ,
ಮಾನಸಿಕವೆಂಬುದೇ ಮುಖ್ಯ. ಆಧ್ಯಾತ್ಮಿಕ ಹೃದಯದಿಂದ ಪ್ರೀತಿಸಬೇಕು. ಇನ್ನೊಂದು ಕಡೆ ಬರೆದಿದ್ದೇನೆ ಒಂದು ಉದಾಹರಣೆ, ಹೃದಯ ಮಿದುಳನ್ನು ನಿಯಂತ್ರಿಸುತ್ತದೆ ಎಂದು. ಅದು ವೈಜ್ಞಾನಿಕವಾಗೂ ಪ್ರೂವ್ ಆಗಿದೆ, ಸಿದ್ಧಿಯಾಗಿದೆ. ಅದನ್ನು ಇನ್ನೊಂದು ಕಡೆ ಹೇಳಿದ್ದೇನೆ ಇದೇ ಕೃತಿಯಲ್ಲಿ. ದಂಪತಿಗಳಿಗೆ ದೈಹಿಕ ಮಾನಸಿಕ ಸುಖ ಸಂಬಂಧವು ಪಡೆದು ಬಂದಷ್ಟೇ ವಿಚ್ಛೇದನ ಮತ್ತು ಮರುಮದುವೆ ಸುಖ ತರುವುದೆಂಬುದು ಭ್ರಮೆಯೇ. ಎಲ್ಲೋ ಹುಡ್ಕೊಂಡು ಇಬ್ಬರು ಮಕ್ಕಳ ತಾಯಂದಿರೇ ಆದರೂ ಕೂಡ ಇನ್ನೊಬ್ಬನನ್ನು ಪ್ರೀತಿಸಿ ಅವನ ಜೊತೆಗೆ ಓಡೋದ್ರೆ ಏನಾಗುತ್ತೆ? ಒಂದು ದಿವಸ ಆತನೇ ಹೇಳ್ಬಿಡ್ತಾನೆ, ಇಲ್ಲ ಇವಳೇ ಹೇಳ್ತಾಳೆ, ನಿನಗೂ ಮಕ್ಕಳಿದ್ದಾರೆ ಬಿಟ್ಟು ಬಂದಿದೆಯಾ, ನಿನಗೂ ಮಕ್ಕಳಿದ್ದಾರೆ ಬಿಟ್ಟು ಬಂದಿದೆಯಾ, ನೀನು ಅವನು ಮಕ್ಕಳಿರಲಿ ಇಲ್ಲದೇ ಇರಲಿ ಅಂತ ಒಳ್ಳೆಯ ಮನುಷ್ಯ, ಅವನನ್ನು ಬಿಟ್ಟು ಬಂದಿದೆಯಾ, ನಾಳೆ ನನ್ನನ್ನು ಬಿಡ್ತೀಯಾ ಅಂತಾನೆ ಅವಳಿಗೆ. ಅವಳು ಅದನ್ನೇ ಅವನಿಗೂ ಹೇಳ್ತಾಳೆ. ಸುಖ ಹುಡುಕೊಂಡು ಹೋದಷ್ಟು ಮರೀಚಿಕೆ ಆಗ್ತದೆ. ಜನ್ಮಾಂತರಗಳ ಸುಖ ಸಂಬಂಧ ಏನೆಂಬುದನ್ನು ಕರ್ಮ ಸಿದ್ಧಾಂತವಷ್ಟೇ ಸ್ಪಷ್ಟಪಡಿಸುತ್ತದೆ. ವಾಸ್ತವ ಸಂಗತಿಗಳು ಸಾಕ್ಷ್ಯ ನುಡಿಯುತ್ತವೆ. ಆದ್ದರಿಂದ ಜೀವಕ್ಕೆ ಸುಖ ಎಂಬುದು ಕೇವಲ ದೈಹಿಕವಷ್ಟೇ ಅಲ್ಲ, ಮಾನಸಿಕವೆಂಬುದೇ, ಸೌಹಾರ್ದತೆ ಎಂಬುದೇ, ಹೃದಯದಿಂದ ಸೌಹಾರ್ದತೆ ಎಂಬುದೇ ಮುಖ್ಯ. ಈ ಹಿಂದೆ ಹೇಳಿದಂತೆ ಗಂಡು ಹೆಣ್ಣಿನ ಕಲ್ಯಾಣದಲ್ಲಿ ಒಂದು ಕುಟುಂಬ ಕಲ್ಯಾಣ, ಗಂಡು ಹೆಣ್ಣಿನ ಕಲ್ಯಾಣದಲ್ಲಿ ಒಂದು ಕುಟುಂಬ ಕಲ್ಯಾಣ, ಒಂದೊಂದು ಕುಟುಂಬ ಕಲ್ಯಾಣದಿಂದ ಸಮಾಜ ಕಲ್ಯಾಣ, ಸಮಾಜ ಕಲ್ಯಾಣದಿಂದ ಪ್ರತಿಯೊಂದು ರಾಜ್ಯದ ಕಲ್ಯಾಣ, ದೇಶದ ಕಲ್ಯಾಣ, ವಿಶ್ವ ಕಲ್ಯಾಣ. ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲೇ, ಕೇಳಿದ್ದೀರಲ್ಲ? ಹಾಗೆ ನೋಡಿದರೆ ವೈಜ್ಞಾನಿಕವಾಗಿ ಸಂತಾನ ಫಲ ಪಡೆಯುವ ಆಧುನಿಕ ಕಾಲವಿದು. ಟೆಸ್ಟ್ ಟ್ಯೂಬ್ ಬೇಬಿ ಪಡೆಯುವ ಆಧುನಿಕ ಕಾಲವಿದು. ಮಕ್ಕಳನ್ನು ಸಾಕಿ ಸಲಹುವುದರಲ್ಲಿ ಇರುವ ಸಂತೋಷ ಅನುಭವಿಸಿಯೇ ತಿಳಿಯಬೇಕು. ಸುಖ ಎಲ್ಲಿದೆ ಹೇಳಿ ಅಂತ ಹೇಳಿ ನಾನೊಂದು ಕವನ ಬರೆದಿದ್ದೆ, ತುಷಾರದಲ್ಲಿ ಪ್ರಕಟವಾಗಿ. ಸುಖ ಇರುವುದೇ ಅಲ್ಲಿ, ಬಾಲ್ಯದಲ್ಲಿ. ಇನ್ನು ಮಕ್ಕಳು ತಪ್ಪು ಹೆಜ್ಜೆಗಳನ್ನು ಹಾಕ್ತಾ ಇರುವ ಆ ಸಂದರ್ಭದಲ್ಲಿ ಅದನ್ನು ನೋಡಿ ಸಂತೋಷ ಪಡುವುದರಲ್ಲಿ. ಅಲ್ಲಿ ಆ ಮಕ್ಕಳಿಗೆ ನಾವೇನಂತೀವಿ, ದೇವರಿದ್ದ ಹಾಗೆ ಅಂತೀವಿ. ಅವಕ್ಕೆ ಜಾತಿ ನೀತಿ ಪಾತಿ ಯಾವುದೂ ಗೊತ್ತಿಲ್ಲ, ಒಳ್ಳೆಯದು ಕೆಟ್ಟದು ಎರಡೇ ಗೊತ್ತು. ಮಕ್ಕಳು ದೇವರಿದ್ದ ಹಾಗೆ ಅಲ್ಲವೇ? ವೈಜ್ಞಾನಿಕವಾಗಿ ಸಂತಾನ ಪಡೆಯುವ ಆಧುನಿಕ ಕಾಲವಿದು. ಮಹಾಭಾರತದಲ್ಲೂ ಕೂಡ ತುಪ್ಪದ ಗಡಿಗೆಯಲ್ಲಿ ಇಟ್ಟು ಕೂಡಲೇ ಮಕ್ಕಳಾಗ್ಬಿಡ್ತಾವ. ಅವಳು ಗಾಂಧಾರಿ ಹೊಟ್ಟೆ ಹೊಚ್ಕೊಂಡ್ಬಿಟ್ಲು, ಗರ್ಭಿಣಿ ಹೆಂಗಿರ್ಬೇಕು ಅನ್ನೋದನ್ನು ಮಹಾಭಾರತ ಹೇಳ್ತದೆ. ಹೊಟ್ಟೆ ಕಿಚ್ಚಿಂದ ಆಗಲೇ ಕುಂತಿಗೆ ಆಗ್ಬಿಟ್ಟಿದವ, ನನಗಾಗಿಲ್ಲ ಅಂತ. ಶತಶೃಂಗದಲ್ಲಿ ಆ ಪಿಂಡದ ಚೂರುಗಳು ಕೆಳಗೆ ಬಿತ್ತಂತೆ, ಅದನ್ನೆಲ್ಲ ತಗೊಂಡು 101 ಗಡಿಗೆಯಲ್ಲಿ ಇಡ್ತಾನೆ. ಧನ್ವಂತರಿ ಚಿಕಿತ್ಸೆ ಮಾಡ್ತಾನೆ. ತನ್ನ ಯೋಗ ಶಕ್ತಿಯನ್ನ ಧಾರೆ ಎರಿತಾನೆ ವ್ಯಾಸ ಮಹರ್ಷಿ. ಇದನ್ನು ನಾನು ಅಲ್ಲಿ ಸಾಹಿತಿಯಾಗಿ ಇಮ್ಯಾಜಿನೇಷನ್ ಈಸ್ ಅ ಪವರ್ಫುಲ್ ಅಂತ ಹೇಳ್ತಾನೆ ವಿವೇಕಾನಂದ. ಟ್ಯಾಲೆಂಟ್ ಅಕ್ಸೆಪ್ಟ್ಸ್ ದ ಚಾಲೆಂಜಸ್ ಅಂತಾರೆ. ಪ್ರತಿಭೆ ಭಗವಂತನ.
ಪ್ರಯತ್ನ ನಮ್ಮದು, ಸಂಕಲ್ಪ ಸಿದ್ಧಿ ಪರಮಾತ್ಮನದು ಅಲ್ಲವೇ? ಆದ ಕಾರಣ ಮಕ್ಕಳಿಲ್ಲದ ದಂಪತಿಗಳು ದೇವರಲ್ಲಿ ನಂಬಿಕೆ ಇಟ್ಟು ನಡೆದುಕೊಂಡರೆ ಪವಾಡವಾಗುತ್ತದೆ. ಕೆಲವರು ತಮ್ಮ ದೇಹ ಪ್ರಕೃತಿಗೆ ಫಲವಿಲ್ಲವೆಂದರಿತು ದೇವರಿಗೆ ಅಪ್ಪಣೆ ಕೇಳಿಯೇ ಮಗುವನ್ನು ದತ್ತು ಸ್ವೀಕರಿಸುತ್ತಾರೆ ಅಲ್ಲವೇ? ದಾಂಪತ್ಯದಲ್ಲಿ ಮಕ್ಕಳ ಬಾಲ್ಯದಿರುವಾಗ, ಶಿಶುಗಳಾಗಿರುವಾಗ, ಅಂಬೆಗಾಲಿಡುವಾಗ ಆ ಸುಖವನ್ನು ಅನುಭವಿಸಿಯೇ ತಿಳಿಯಬೇಕು. ಮದುವೆನೇ ಬೇಡ ಅಂತ ಹೇಳತಕ್ಕಂಥ ಇಂದು ಯುವಕರು ಯುವತಿಯರನ್ನು ನಾವು ನೋಡಿದ್ದೇವೆ. ವ್ಯತ್ಯಯ ಆಗ್ತದೆ. ನಮ್ಮ ಸಂತಾನ ಒಳ್ಳೆಯ ಉತ್ತಮ ಸಂತಾನವನ್ನು ಕೊಟ್ಟು ಹೋಗೋದು. ಏನೋ ಇಲ್ಲದೆ ಇದ್ದನೋ ನಾಳೆ ಏನೋ ಆಗ್ಬೋದು. ಒಂದೇ ಗಿಡದ ಹೂಗಳು ಒಂದೇ ಥರ ಇರ್ತವೆ. ಒಂದೇ ತಂದೆ ತಾಯಿಯ ಮಕ್ಕಳು ಒಂದೇ ಥರ ಇರಲ್ಲ. ಪ್ರತಿಯೊಂದು ಆತ್ಮವು ಬೇರೆ ಬೇರೆ ಇರುತ್ತೆ ಅಲ್ಲವೇ? ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು. ನಾಳೆ ಯಾವ ಮಗ ಅಥವಾ ಯಾವ ಮಗಳು ಕೊಟ್ಟ ಕುಲಕ್ಕೆ ನಲ್ಲಿ ಮಹಾಲಕ್ಷ್ಮಿಯಾಗಿ ಬಿಡ್ತಾಳೋ, ಹೇಗೆ ಒಳ್ಳೆಯ ಸಂಸಾರ ನಡೆಸ್ತಾಳೋ ಗೊತ್ತಿಲ್ಲ. ಹಾಗೆ ನಾಳೆ ಯಾವ ಮಗ ಅವನೇನೂ ಅಲ್ಲ, ಅವನು ಮಾತಾಡಲ್ಲ, ಮೌನವಾಗಿರ್ತಾನೆ. ಇದನ್ನು ಕೂಡ ಮಹಾಭಾರತ ಹೇಳುತ್ತೆ. ನಾಳೆ ಏನಾಗ್ತಾನೋ ಯಾರಿಗೂ ಗೊತ್ತಿಲ್ಲ. ಹಾಗೇನೆ ಯಾರ ಸಾವು ಎಲ್ಲಿಟ್ಟಿದ್ದಾನೋ ಗೊತ್ತಿಲ್ಲ. ವಿವೇಕಾನಂದರು ಹೇಳ್ತಾರೆ, ಸ್ಟ್ಯಾಂಡ್ ಅಪ್, ಯು ಆರ್ ನಾಟ್ ವೀಕ್, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ನೀನು ದುರ್ಬಲನಲ್ಲ, ನೀನು ಎಲ್ಲವನ್ನೂ ಮಾಡ್ತೀಯ. ಎದ್ದು ನಿಂತ್ಕೋ, ಎಕ್ಸ್ಪ್ರೆಸ್ ದ ಡಿವಿನಿಟಿ ವಿತ್ ಇನ್ ಯು. ಪ್ರತಿಯೊಬ್ಬರ ಹೃದಯದಲ್ಲೂ ದೈವಿಕತೆ ಇದೆ, ಆತ್ಮ ಇದೆ, ಆತ್ಮಶಕ್ತಿ ಇದೆ. ಎದ್ದೇಳು, ಅಲ್ಲಿರುವ ನಿನ್ನ ದೈವಿಕತೆಯನ್ನು ಪ್ರಕಟಪಡಿಸು ಅಂತ ಹೇಳ್ತಾರೆ. ಹಿಂದೂ ಧರ್ಮ ಬಹಳ ಚೆನ್ನಾಗಿದೆ. ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು. ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು. ಒಳಗಿನ ದೈವಜ್ಞಾನವೇ ಕಾಯ್ದಂದು. ಹೋಗದೆ ತಕ್ಕೆಲ್ಲ ಶಂಕೆ ಕ್ಲೇಶವೋ ಅನಂಗ ಸಂಗದಲ್ಲಿ ಹೊಳೆವುದೇ ಅಂತರಾತ್ಮನ ಪ್ರೀತಿಯೋ. ಮಹತೋ ಮಹೀಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವೋ. ನಿತ್ಯ ನಿರಂತರ